ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆನೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಲೈಕ್ ಲಿಟ್ರಲಿ ಬಟ್ಟೆ ಒಗೆದು ಪಾತ್ರೆ ತೊಳೆದು ಎಲ್ಲನೂ ಮಾಡಿ ಮುಗಿಸ್ತೀನಿ. ಇವತ್ತೇನು ಕೆಲಸ ಇಲ್ಲ. ಇವಾಗ ಎದ್ದಿದ ತಕ್ಷಣ ನೀಟಾಗಿ ಮೈಗೆ ಕೈಗೆ ಎಲ್ಲ ಆಯಿಲ್ ಮಸಾಜ್ ಮಾಡಿಕೊಂಡು ನಾನು ವರ್ಕೌಟ್ ಮಾಡಬೇಕು. ಸೊ ಕಮ್ ಲೆಟ್ಸ್ ಡು ಇಟ್. ಇವತ್ತಿಂದ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗ್ಬೋದು. ಸೊ ಇವಾಗ ನಾನು ಶುಂಠಿ ಮತ್ತು ಅರಿಶಿನ ಹಾಕಿರೋ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಮಾರ್ನಿಂಗ್ ಇದ್ದು ಫಸ್ಟು ನಿಮಗೇನಾದರೂ ಸಣ್ಣ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಅಂತಂದರೆ ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಇವಾಗ ತಲೆಗೆ ಆಯಿಲ್ ಹಾಕೋಣ. ಸೊ ಇವಾಗ ಇದರಲ್ಲಿ ಕೊಬ್ಬರಿ ಎಣ್ಣೆ ಇದೆ, ಕೈ ಎಣ್ಣೆ ಇದೆ ಮತ್ತು ಎಳ್ಳೆಣ್ಣೆ ಇದೆ. ಈ 3 ಎಣ್ಣೆನೂ ಇದರಲ್ಲಿ ಮಿಕ್ಸ್ ಆಗಿದೆ. ಈ 3 ಎಣ್ಣೆ ಇದರಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆನ ನಾನು ಅಡುಗೆಗೂ ಹಾಕ್ತೀನಿ. ಇವಾಗ ಈ 3 ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ. ಇವಾಗ ನಾವು ಹೆಡ್ ಮಸಾಜ್, ಬಾಡಿ ಮಸಾಜ್ ಎಲ್ಲನೂ ಮಾಡೋಣ. ಹೇರ್ ಫಾಲ್ ಕಮ್ಮಿ ಆಗಬೇಕು ಅಂದರೆ ನಾನು ಸೆಸಿಮಿ ಸೀಡ್ ಆಯಿಲ್ ಹಾಕಿ. ಹೇರ್ ಫಾಲ್ ಕಮ್ಮಿ ಆಗಬೇಕು ಅಂದರೆ ಸೆಸಿಮಿ ಸೀಡ್ ಆಯಿಲ್ ಹಾಕಿ, ಅಂದರೆ ಎಳ್ಳೆಣ್ಣೆ ಹಾಕಿ. ನನ್ನ ಹೇರ್ ಲೈನ್ ಎಷ್ಟು ಕಮ್ಮಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು 3 ಮಂತ್ಸಲ್ಲಿ ಮತ್ತೆ ಹೇಗೆ ಬೆಳೆದಿದೆ ಅನ್ನೋದು ತೋರಿಸ್ತೀನಿ. ದಿಸ್ ಈಸ್ ಮೈ ಹೇರ್ ಲೆಂತ್, ಮೈ ಹೇರ್ ಥಿಕ್ನೆಸ್. ಗಿವ್ ಮಿ 3 ಮಂತ್ಸ್, ನಾನು ನಿಮಗೆ ತೋರಿಸ್ತೀನಿ. ನೆನ್ನೆ ನೈಟ್ ಮಲಗುವಾಗ ನಾನು ರೋಸ್ಮೆರಿ ವಾಟರ್ನ ಫುಲ್ ಹೇರ್ ಮೀನ್ಸ್ ಬುಡಕ್ಕೆಲ್ಲ ಹಾಕಿದ್ದೆ. ಆ್ಯಂಡ್ ಹೇರ್ ಲೆಂತ್ಗೆ ಸೆಸಮಿ ಸೀಡ್ ಆಯಿಲ್ ಹಾಕಿದ್ದೆ. ಇವಾಗ ನಾನು ಕಂಪ್ಲೀಟಾಗಿ ಒಂದು 1/2 hour ಆಯಿಲ್ನ ಹಾಕಿ ನೀಟಾಗಿ ಮಸಾಜ್ ಮಾಡಿ ಅದಾದಮೇಲೆ ಹೋಗಿ ಸ್ನಾನ ಮಾಡ್ತೀನಿ. ನಮ್ಮೆಲ್ರಿಗೂ ಆಲ್ರೆಡಿ ವಿಟಮಿನ್ ಡಿ ಕಮ್ಮಿ ಇರುತ್ತೆ. ಯಾವಾಗ ಬೆಳಗ್ಗೆ ಒಂದು 7 ಗಂಟೆಯಿಂದ 8 ಗಂಟೆವರೆಗೆ ಬಿಸಿಲು ಬರ್ತಾ ಇರುತ್ತೆ, ಲೈಕ್ 6:30, 7 ಗಂಟೆ, 8 ಗಂಟೆ, ಆ ಬಿಸಿಲಲ್ಲಿ ಕೂತ್ಕೊಂಡು ವ್ಯಾಯಾಮ ಮಾಡೋದಾಗಿರಲಿ, ವರ್ಕೌಟ್ ಮಾಡೋದಾಗಿರಲಿ ಅಥವಾ ಮೈಗೆಲ್ಲ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದಷ್ಟು ಬಾಡಿನ ಫ್ರೀ ಮಾಡ್ಕೊಳ್ಳೋ ಅಂಥ ಯಾವುದೇ ಮೂಮೆಂಟ್ಗಳಾಗಿರಲಿ ಅವನ್ನೆಲ್ಲ ಮಾಡಿ 6 ಗಂಟೆಗೆ ಬಂದಿದ್ದ ತಕ್ಷಣನೇ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಬೆಳಗ್ಗೆ ಹೊತ್ತು ಫ್ರೀ ಮಾಡ್ಕೊತೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಹರಿಬರಿ ಇರಬಾರ್ದು ನನಗೆ ಅಂತ ನಾನು ಯಾವಾಗಲೂ ಅದನ್ನೇ ಇದು ಮಾಡೋದು. ನಾನು 10 ಗಂಟೆವರೆಗೆ ಕೆಲಸ ಮಾಡಬೇಕಾದ್ರೆ ನನಗೆ ನೈಟು ಏನೂ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ಬೆಳಗ್ಗೆನೂ ಏನೂ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ಅಡುಗೆನೂ ಮಾಡೋಕ್ಕಾಗ್ತಿರಲಿಲ್ಲ, ಉಪವಾಸ ಎಲ್ಲ ಹೋಗಿದ್ದ ದಿನಗಳಿದೆ. ನನಗೆ ಇವಾಗ 6 ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಂದಿದ್ದ ತಕ್ಷಣ ಎಲ್ಲನೂ ರೆಡಿ ಮಾಡ್ಕೊತೀನಿ. ಇವನ್ ಅಡುಗೆನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನೂ ಇಲ್ಲ, ನಾನು ಆರಾಮಾಗಿ ಸೂರ್ಯನ ಕಿರಣಗಳನ್ನ ಈ ಥರ ಸೂರ್ಯನ ಬೆಳಕು ತಗೊಂಡು ಆರಾಮಾಗಿ ತಲೆಗೆ ಮಸಾಜ್ ಮಾಡಿಕೊಂಡು ಕೆಲವೊಂದಷ್ಟು ವರ್ಕೌಟ್ಗಳು ಮಾಡಿಕೊಂಡು ನನ್ನ ಲೈಫ್ನ ಪೀಸ್ಫುಲ್ಲಾಗಿ ನಡೆಸ್ತೀನಿ. ನಿಮಗೆ ಗೊತ್ತಿದೆ, ನಮಗೆ ದೇವರು ಆಲ್ರೆಡಿ ಪರ್ಫೆಕ್ಟಾಗಿ ಎಲ್ಲ ಕೊಟ್ಟಿರ್ತಾರೆ. ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಪರ್ಫೆಕ್ಟಾಗಿ ನಾವು ಚೆನ್ನಾಗಿ ಕಾಣಲ್ಲ. ಮಿರರ್ ಮುಂದೆ ನಿಂತ ಆಬ್ವಿಯಸ್ಲಿ ನಾವು ಚೆನ್ನಾಗಿ ಕಾಣಲ್ಲ. ಬಟ್ ನಾನು ಎಲ್ಲಿಂದ ಚೆನ್ನಾಗಿ ಕಾಣ್ತೀನಿ. ನಾವು ಬೇರೆಯವ್ರನ್ನ ಎಷ್ಟು ಏನು ಸಖತ್ತಾಗಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗಲೂ ಎವ್ರಿ ಡೇ ನನ್ನನ್ನು ನಾನು ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದೀನಲ್ವ ನಾನು ಅಂತ ಹೇಳಿದ ದಿನಗಳೇ ಜಾಸ್ತಿ ಇದೆ. ಬೇರೆಯವ್ರಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ನಾನೇ ನಾನು ಎಷ್ಟು ಚೆನ್ನಾಗಿದ್ದೀನಲ್ವ ಅಂತ ಹೇಳಿದ ದಿನಗಳೇ ಜಾಸ್ತಿ. ನನ್ನ ಬಗ್ಗೆ ನೆಗೆಟಿವ್ ಆಗಿ ನಾವು ಒಂದು ದಿವಸನೂ ಮಾತಾಡಿಲ್ಲ. ಆ್ಯಂಡ್ ನನಗೇನಾದ್ರು ಬೇಕು ಅಂತ ಅನ್ಸಿದ್ರೆ ಅಯ್ಯೋ ಅದು ನನಗೆ ಸಿಗೋದೇ ಇಲ್ಲ ಅಂತ ಯಾವತ್ತೂ ಅನ್ನೋದೇ ಇಲ್ಲ. ಅದು ಹಿಂಗಾದ್ರೂ ಮಾಡಿ ಪಡ್ಕೊತೀನಿ ನಾನು ಅನ್ನೋ ಒಂದು ಮೈಂಡ್ ಸೆಟ್ ನನಗಿರುತ್ತೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ ಇತ್ತೀಚೆಗೆ ಈಗ ಒಂದು 2 ಮಂತ್ಸಿಂದ ಮತ್ತೆ ಹೇರ್ ಫಾಲ್ ನೆಕ್ಸ್ಟ್ ಲೆವೆಲಲ್ಲಿ ಆಗ್ತಾ ಇದೆ. ಸೊ ಐ ನೋ ಸ್ಟ್ರೆಸ್ಸಿಗೆ ಪ್ರಾಪರಾಗಿ ಫುಡ್ ಇಲ್ಲದೆ ಇರೋದಕ್ಕೆ, ಪ್ರಾಪರಾಗಿ ನಿದ್ದೆ ಇಲ್ಲದೆ ಇರೋದಕ್ಕೆ ಹಂಗೆ ಆಗ್ತಿತ್ತು ಅಂತ. ಬಟ್ ಯಾ ಡೆಫಿನೆಟ್ಲಿ ಅದನ್ನ ನಾನು ಕರೆಕ್ಟಾಗಿ ಮಾಡ್ಕೋತೀನಿ.
ನಾನು ಕೂಮ್ ಏನು ಯೂಸ್ ಮಾಡ್ದೇನೆ ನನಗೆ ಇವಾಗ ಹೇರ್ ಫಾಲ್ ಆಗಿರೋದು ಇಷ್ಟಿದೆ. ಸೊ ಯಾ, ನನಗೆ ಒಂದು ಕೂದಲು ಉದ್ರಬಾರ್ದು ಅನ್ನೋದು ಒಂದು ಮೈಂಡ್ ಸೆಟ್ ಹೆಚ್ಚಿಗೆ ಇದೆ. ಇವಾಗ ನಾವು ಬಾಡಿಗೆ ಮಸಾಜ್ ಮಾಡ್ಕೊಳ್ಳೋಣ. ಸೆಸಿಮಿ ಸೀಡ್ ಆಯಿಲ್ ಇವನ್ ಬಾಡಿಗೂ ಎಷ್ಟು ಒಳ್ಳೇದು ಅಂತಂದರೆ ಮಸಾಜ್ ಮಾಡೋಕ್ಕೆ. ಆ್ಯಂಡ್ ನಾನು ಒಬ್ಬಳೇ ಇರೋಕ್ಕೆ ತುಂಬ ಇಷ್ಟಪಡ್ತೀನಿ. ನನ್ನ ಜೊತೆ ಯಾರಾದರೂ ಇದ್ದರೆ ನನಗೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ. ಬಿಕಾಸ್ ಯಾವಾಗ ನಾವು ಒಬ್ಬರೇ ಇರ್ತೀವಿ ನಮ್ಗೆ ಅನ್ನಿಸ್ದಾಗ ನಾವು ಬದುಕ್ತಾ ಇರ್ತೀವಿ. ಯಾವಾಗ ನಮ್ಮ ಜೊತೆ ಒಬ್ರು ಎಕ್ಸ್ಟ್ರಾ ಇದ್ದಾರೆ ಅಂತ ಅನ್ನಿಸ್ದಾಗ ನಮ್ಗೆ ಅನ್ಕೊಂಡಂಗೆ ನಾವು ಏನೂ ಮಾಡೋಕ್ಕಾಗಲ್ಲ. ನಾವೇನಾದ್ರು ನಾವು ಅನ್ಕೊಂಡಂಗೆ ಮಾಡ್ಬಿಟ್ರೆ ಯಾಕೆ ಅನ್ನೋ ಒಂದು ಕ್ವಶನ್ ಬರುತ್ತೆ. ಅದು ನನಗೆ ಇಷ್ಟ ಆಗಲ್ಲ. ಸೊ ಐ ಲವ್ ಟು ಬಿ ಅಲೋನ್. ಯಾ, ಇವಾಗ ನೀಟಾಗಿ ಕೈಗೆ ಕಾಲಿಗೆ ಮುಖಕ್ಕೆ ಆಮೇಲೆ ಹಾಕ್ತೀನಿ. ಹೋಗೋಕ್ಕೆ ಇನ್ನೊಂದು 5-10 ನಿಮಿಷ ಇದೆ ಅಂದಾಗ ಇವಾಗ ಹಾಕಕ್ಕೆ ಹೋಗಲ್ಲ. ಎಲ್ಲ ವರ್ಕೌಟ್ನು ಸ್ಲೋ ಆ್ಯಂಡ್ ಸ್ಟಡಿಯಾಗೆ ಸ್ಟಾರ್ಟ್ ಮಾಡಿ. ಫಸ್ಟ್ ಯಾವಾಗಲೂ ವಾರ್ಮಪ್ಪೇ ಇರಬೇಕು. ಏನೇ ಆದ್ರೂ ವಾರ್ಮಪ್ನೇ ಫಸ್ಟ್ ಮಾಡಿ. ಸೊ ಹೆಡ್ಡಿಂದ ಸ್ಟಾರ್ಟ್ ಆಗಲಿ. ನೆಕ್ಸ್ಟ್ ಶೋಲ್ಡರ್, ನೆಕ್ಸ್ಟ್ ನಿಮ್ಮ ಹಿಪ್ಸ್. ನೀವು ಜಿಮ್ಮಿಗೆ ಹೋದಾಗಲೂ ಇದನ್ನೇ ಯಾಕೆ ಹೇಳ್ಕೊಡ್ತಾರೆ ಹೇಳಿ? ಫಸ್ಟು ಪ್ರಾಪರಾಗಿ ನೀವು ಇದನ್ನು ಮಾಡಿ ನಿಮ್ಮ ಬಾಡಿನೆಲ್ಲ ಫ್ರೀ ಮಾಡ್ಕೊಂಡಾಗ್ಲೇ ನಿಮಗೆ ನೆಕ್ಸ್ಟ್ ಮೂಮೆಂಟ್ಗಳನ್ನ ಮಾಡೋಕ್ಕೆ ಹಾಕ್ಕೊಡ್ತಾರೆ. ಬಿಕಾಸ್ ಮಸಲ್ಸ್ಗೆ ಯಾವುದೇ ರೀತಿ ಫ್ರ್ಯಾಕ್ಚರ್ ಆಗಬಾರ್ದು. ಸಡನ್ನಾಗಿ ಬೆಳಗ್ಗೆ ಎದ್ದು ಹೋಗಿದ ತಕ್ಷಣ ಡಂಬಲ್ ಎತ್ತಿಬಿಟ್ರೆ ಆ ವೆಯ್ಟ್ ಎಷ್ಟಿದೆ, ಹೆಂಗಿದೆ, ಅದ್ರ ಪೇಯ್ನ್ ಹೆಂಗಾಗುತ್ತೆ ಏನೂ ಗೊತ್ತಿಲ್ಲದೆ ಹೋಗಿ ಸಡನ್ನಾಗಿ ಹಿಂಗೆ ಎತ್ಕೊಂಡ್ರೆ ಹೆಂಗಿರುತ್ತೆ. ಸೊ ಬೆಟರ್ ಎಲ್ಲದಕ್ಕೂ ಮುಂಚೆ ಫಸ್ಟ್ ನೀಟಾಗಿ ವಾರ್ಮಪ್ ಮಾಡಿಕೊಂಡು ಅದಾದಮೇಲೆ ವರ್ಕೌಟ್ ಮಾಡಬೇಕು. ಓಕೆ, ಈಗ ಲೈಟಾಗಿ ವಾರ್ಮಪ್ ಮಾಡಿ ಮುಗಿದಿದೆ. ನಿಮ್ಮ ಮನೇಲಿ ಈ ಥರದ್ದು ಯಾವುದಾದ್ರೂ ಒಂದು ಬ್ಯಾಂಡ್ ಇದ್ದರೂ ಓಕೆ. ಇಲ್ಲ ಅಂತಂದರೆ ಯೂಸ್ ಯುವರ್ ಟವಲ್ನ ಯೂಸ್ ಮಾಡಿ. ಸೊ ಅಪ್ಪರ್ ಬಾಡಿ ವರ್ಕೌಟ್ ಮಾಡೋಕ್ಕೆ ಇದನ್ನೇ ಟವಲ್ ಅಂತ ಅಂದ್ಕೊಳ್ಳಿ. ಜಸ್ಟ್ ಬರೀ ಇಷ್ಟು ಮಾಡಿರೋದಕ್ಕೆ ಆಲ್ರೆಡಿ ನಿಮಗೆ ಇಲ್ಲಿ ಈ ಪಾರ್ಟ್ ಇದೆಲ್ಲ ಆಲ್ರೆಡಿ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಬಿಕಾಸ್ ಹೇಳ್ತಾ ಇಲ್ವಾ, ಅಪರೂಪಕ್ಕೆ ನಾವು ವರ್ಕೌಟ್ ಮಾಡ್ತೀವಿ ಅಂದರೂ ನಮಗೆ ಪೇಯ್ನ್ ಆಗುತ್ತೆ. ವರ್ಕೌಟೇ ಮಾಡದೇ ಇರೋರು ವರ್ಕೌಟ್ ಮಾಡಿದ್ರು ಪೇಯ್ನ್ ಆಗುತ್ತೆ. ಸೊ ಈ ಒಂದು ಬೇಸಿಕ್ ವರ್ಕೌಟ್ನೇ ನೀವು 1 ವೀಕ್ ಕಂಪ್ಲೀಟಾಗಿ ಮಾಡಬೇಕಾಗತ್ತೆ. ಆವಾಗಲೇ ನೀವು ವರ್ಕೌಟ್ ಮಾಡೋಕ್ಕೆ ಸಾಧ್ಯ. ಇವಾಗ ಕಂಪ್ಲೀಟಾಗಿ ನಾನು ವರ್ಕೌಟ್ ಕೂಡ ಮುಗಿದಿದೆ. ನನ್ನ ತಿಂಡಿ ಕೂಡ ರೆಡಿ ಆಗಿದೆ. ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೇ ನಾನು ತಿಂಡಿಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಂದೇನು ತುಂಬ ಕಾಂಪ್ಲಿಕೇಟೆಡ್ ತಿಂಡಿ ಮಾಡಲ್ಲ. ಜಸ್ಟ್ ಒಂದು ಓಟ್ ಮೀಲ್ ರೆಡಿ ಮಾಡಿದ್ದೀನಿ ಆ್ಯಂಡ್ ಒಂದು ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಇವೆರಡೂ ರೆಡಿ ಆಗಿದೆ. ಇವಾಗ ಜಸ್ಟ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇದನ್ನ ತಿನ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಸೊ ಇವಾಗ ಇದಕ್ಕೆ ಬನಾನಾ ಹಾಕೊಂಡ್ಬಿಡೋಣ. ಎಲ್ಲರ ಮನೇಲೂ ಇವತ್ತು ನಾನ್ ವೆಜ್ಜು. ಇವತ್ತೇನೋ ಹಬ್ಬ ಇಲ್ಲಿ. ಎಲ್ಲರ ಮನೇಲೂ ಮರಿ ಹೊಡೆದು ನಾನ್ ವೆಜ್ ಅಡುಗೆ ಮಾಡ್ತಾ ಇದ್ದಾರೆ. ನಾನು ನೋಡಿದ್ರೆ ಮೊಸರನ್ನ ತಿಂತ ಕೂತಿದ್ದೀನಿ. ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೀನಲ್ಲ, ಸೊ ಒಂದಿವೆ ಬರ್ತಾ ಮೊಸರು ತೊಗೊಬರ್ತೀನಿ, ಮೊಸರನ್ನ ತಿಂತೀನಿ. ನನಗೂ ಸಿಲಿಂಡ್ರ್ ಬರಲಿ, ಆವಾಗ ನಾನು ಮಟನ್ ಸಾರು ಮಾಡ್ತೀನಿ. ಈಗ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತಾಯಿದ್ದೀನಿ ಆ್ಯಂಡ್ ಚಿಯಾ ಸೀಡ್ಸ್. ಓಟ್ ಮೀಲ್ ರೆಡಿ ಆಗಿದೆ ಆ್ಯಂಡ್ ನನ್ನ ರೈಸ್ ಕೂಡ ರೆಡಿ ಆಗಿದೆ. ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರಬೇಕು. ಇಲ್ಲ ವೆಯ್ಟ್. ಇವಾಗ ನಾವು ಮಜ್ಜಿಗೆನೂ ರೆಡಿ ಮಾಡ್ಕೊಂಬಿಡೋಣ. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗ್ಬೋದು. ಅವಾಗ ಮಜ್ಜಿಗೆ ಮಾಡ್ಕೊಳಕ್ಕಾಗಲ್ಲ ಟೈಮು. ಇವಾಗ ಮಜ್ಜಿಗೆ ಕೂಡ ಮಾಡ್ಕೊಂಬಿಡೋಣ.
ವಾಟರ್ ಕುಡಿಯೋಕ್ಕೆ ಅಂತಾನೆ ತಗೊಂಡ್ಬಂದಿದ್ದು. ಸೊ ಇವಾಗ ಇದರಲ್ಲಿ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ. ಬಿಕಾಸ್ ನಾನು ವಾಟರ್ ಕುಡಿಯೋಕೆ ಟ್ರೈ ಮಾಡಿದ್ರು ಮಿನಿಮಮ್ ಅಂದ್ರೆ ಇಲ್ಲಿವರೆಗೆ ಕುಡಿತಾ ಇದ್ದೀನಿ ಅಷ್ಟೇ. ಬಟ್ ಮಜ್ಜಿಗೆ ಮಾತ್ರ ನಾನು ಮಧ್ಯಾಹ್ನದೊಳಗೆ ಫುಲ್ ಬಾಟಲ್ ಮುಗಿಸ್ತಾ ಇದ್ದೀನಿ. ಸೊ ಬೆಟರ್ ಮಜ್ಜಿಗೆ ಇಂಟೇಕೆ ಚೆನ್ನಾಗಿರ್ಲಿ ಅಂತ ಹೇಳಿ. ಸೊ ಇವಾಗ ಇದಕ್ಕೆ ಫಸ್ಟು ಮಜ್ಜಿಗೆ ಹಾಕೊಳ್ಳೋಣ. ನಾನು ನಿಮಗೆ ತೋರಿಸ್ತೀನಿ ಏನೇನು ಹಾಕೋತೀನಿ ಅಂತ. ನೋಡಿ, ಮೊಸರು ಇದೆ, ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೋತಾ ಇದ್ದೀನಿ. ನಾನು ಮೊನ್ನೆ ಮಾಡ್ಕೊಂಡಿರೋ ABC ಪೌಡರ್, ಆಮ್ಲ ಇದೆ, ಬೀಟ್ರೂಟ್ ಇದೆ, ಕ್ಯಾರೆಟ್ ಇದೆ, ಶುಂಠಿ ಇದೆ, ಅದಾದಮೇಲೆ ಕರ್ಬೇವಿನ ಸೊಪ್ಪಿದೆ. ಇದಿಷ್ಟನ್ನು ಮಿಕ್ಸ್ ಮಾಡಿರುವಂಥ ಪೌಡರ್ ಇದು. ಸೊ ಇದನ್ನು ಒಂದು 1/2 ಸ್ಪೂನ್ ಇದ್ರೊಳಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಫುಲ್ ಇಷ್ಟು ನೀರು ತುಂಬಿಸ್ಕೊತಾ ಇದ್ದೀನಿ. ಆ 1/4 ಲೀಟ್ರ್ ಮೊಸರು ಇದಕ್ಕೆ ಸಾಕಾಗಲ್ಲ. ಸೊ ಆನ್ ದಿ ವೇ ಹೋಗ್ತಾ ಇನ್ನೊಂದು ಪ್ಯಾಕೆಟ್ ಮೊಸರು ತೊಗೊಂಡು ಇದಕ್ಕೆ ಹಾಕೋತೀನಿ. ಯಾ, ಪರ್ಫೆಕ್ಟ್. ಆ್ಯಂಡ್ ಇವಾಗ ಮಜ್ಜಿಗೆ ರೆಡಿಯಾಗಿದೆ. ಆ್ಯಂಡ್ ನಾನು ಇವಾಗ ಫ್ರೆಶ್ ಆಗೋಕ್ಕಿಂತ ಮುಂಚೆ ಒಂದು ಸೆಸಮಿ ಸೀಡ್ ಲಡ್ಡುನ ತಿಂತಾಯಿದ್ದೀನಿ. ಲೈಕ್ ಎಳ್ಳುಂಡೆ, ಮಾರ್ನಿಂಗ್ ಟೈಮ್ ತಿನ್ನಬೇಕು. ಸೊ ಅದನ್ನು ಬಿಸಿನೀರು ಕುಡ್ದಾಗಿದೆ. ಇವಾಗ ಈ ಲಡ್ಡುವನ್ನು ತಿಂತಾಯಿದ್ದೀನಿ. ಇದ್ರ ಬೆನಿಫಿಟ್ಸ್ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಇದರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಗ್ರೇಸ್ ಕಮ್ಮಿ ಆಗುತ್ತೆ. ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಇದೆ. ನಿಮಗೆ ಬೇಕು ಅಂದರೆ ಆನ್ಲೈನಲ್ಲಿ ಚೆಕ್ ಮಾಡಿ. ನಾನು ರೆಡಿ ಆಗಿದ್ದೀನಿ. ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ನಾನು ಓಟ್ಸ್ನ ನಾನು ಟಿಫನ್ ಬಾಕ್ಸಲ್ಲೇ ಮಾಡಿದ್ದಲ್ವ, ಕುಕ್ ಮಾಡಿದ್ದಲ್ವ. ಸೊ ಅದಕ್ಕೆ ಇವಾಗ ಕ್ಯಾಪ್ ಹಾಕೊಂಡು ಹಾಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅಲ್ಲೋಗಿ ತಿನ್ಕೋತೀನಿ. ಆ್ಯಂಡ್ ಅಲ್ಲೋಗಂದ್ಮೇಲೆ ಮಾತಾಡೋಣ. ಅಲ್ಲಿ ಸಿಗ್ತೀನಿ. ಬಾಯ್ 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 ಬಾಯ್. ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡೆ. ಇವಾಗ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾರೆ. ಪ್ಲೀಸ್ ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ